ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡ್ತಾ ಇದೆ. ಇಷ್ಟು ದಿನಗಳ ಕಾಲ ಬಣ ಬಡಿದಾಟದ ಜೊತೆಗೆ ಡಿನ್ನರ್ ಮೀಟಿಂಗ್ ಮೂಲಕ ಶಾಸಕರನ್ನ ಸೆಳೆಯುವಂತ ಪ್ರಯತ್ನ ನಡೀತಾ ಇತ್ತು. ಇದರ ಜೊತೆಗೆ ಹೈಕಮಾಂಡ್ ಬೆನ್ನಲ್ಲೇ ಸೈಲೆಂಟ್ ಆಗಿದ್ರು. ಯಾವುದೂ ಕೂಡ ಲಾಭ ಇಲ್ಲದೆ, ಯಾವುದೇ ಕೂಡ ನಿರೀಕ್ಷೆ ಇಲ್ಲದೆ ಯಾರು ಕೂಡ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಮಾಡಿರಲಿಲ್ಲ. ಒಂದೊಂದು ಡಿನ್ನರ್ ಪಾಲಿಟಿಕ್ಸ್ ನಲ್ಲೂ ಕೂಡ ಒಂದೊಂದು ಮೇಜರ್ ಸರ್ಜನ್ ಮಾಡ್ತಾ ಇದ್ರು. ಈಗ ಮತ್ತದೇ ಡಿನ್ನರ್ ಪಾಲಿಟಿಕ್ಸ್ ಈ ಬಾರಿ ಮಾಡ್ತಿರೋದು ಯಾರು, ಯಾರ್ಯಾರನ್ನ ಆಹ್ವಾನ ಮಾಡಿದ್ದಾರೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಡಿನ್ನರ್ ರಾಜಕೀಯ ಏರ್ಪಾಡು ಮಾಡಿರೋದು, ಆ 16ನೇ ತಾರೀಕು ಮಾರ್ಚ್ 16ನೇ ತಾರೀಕು ಏರ್ಪಾಡು ಮಾಡಿರುವಂತ ಇದೇ ಡಿನ್ನರ್ ಮೀಟಿಂಗ್ ನಲ್ಲಿ ಯಾರಿಗೆ ಇನ್ವೈಟ್ ಮಾಡಿದ್ದಾರೆ, ಯಾರಿಗೆ ಮಾಡಿಲ್ಲ, ಈಗ ಭಾರಿ ಚರ್ಚೆನ ಹುಟ್ಟು ಹಾಕಿದೆ ಈ ವಿಚಾರ. ಹಾಗಾದ್ರೆ ಇದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ ಹಿರಿಯರ ಓಲೈಕೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಸದ್ದು ಮಾಡ್ತಾ ಇದೆ ಡಿನ್ನರ್ ರಾಜಕೀಯದ ವಿಚಾರ. ಕಾವೇರಿ ನಿವಾಸದಲ್ಲಿ ಮಾರ್ಚ್ 16ನೇ ತಾರೀಕು ಔತಣಕೂಟವನ್ನ ಏರ್ಪಡಿಸಲಾಗಿರೋದು. 16ನೇ ತಾರೀಕು ಕಾವೇರಿ ನಿವಾಸದಲ್ಲಿ. ಅದು ಯಾರ್ಯಾರನ್ನ ಓಲೈಕೆ ಮಾಡೋದಕ್ಕೆ? ಹಿರಿಯರನ್ನ ಮಾತ್ರ. ಹಿರಿಯ ಸಚಿವರಿಗೆ ಔತಣಕೂಟವನ್ನ ಏರ್ಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಯಾಕೆ ಬರೀ ಹಿರಿಯರಿಗೆ ಮಾತ್ರ? ಮೊನ್ನೆ 9ನೇ ತಾರೀಕು ಮಾರ್ಚ್ 9ನೇ ತಾರೀಕು ಇದೇ ಸಿಎಂ ಸಿದ್ದರಾಮಯ್ಯನವರು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ರು. ಶಾಸಕರು, ಸಚಿವರು, ಸಂಸದರು, ಮುಖಂಡರು, MLCಗಳು ಎಲ್ಲರಿಗೂ ಕೂಡ ಆಹ್ವಾನ ಮಾಡಿದ್ರು. ಈಗ ಕೆಲವು ದಿನಗಳಲ್ಲಿ, ಕೇವಲ 4 ದಿನದಲ್ಲಿ ಮತ್ತೆ ಡಿನ್ನರ್ ಮೀಟಿಂಗ್ನ ಆಯೋಜನೆ ಮಾಡಿರುವಂಥ ಕಾರಣ ಏನು? ಅದರಲ್ಲೂ ಕೂಡ ಬರೀ ಹಿರಿಯರಿಗೆ ಮಾತ್ರ ಔತಣಕೂಟವನ್ನು ಏರ್ಪಡಿಸಿರೋದು ಯಾಕೆ? ಹಿರಿಯರಿಗೆ ಮಾತ್ರ ಯಾಕೆ ಆಹ್ವಾನ ಕೊಟ್ಟಿದ್ದಾರೆ? ಇದು ಈಗ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇದೆ. ಡಿನ್ನರ್ ಮೀಟಿಂಗ್ ವೇಳೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ತಂತ್ರವನ್ನ ರೂಪಿಸುವ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು. ಹಾಗಾಗಿ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಒಳ ಮೀಸಲಾತಿ ವಿಚಾರನ ಅಥವಾ ಬೇರೆಯದೇ ಲೆಕ್ಕಾಚಾರ ಇದೆಯಾ? ಸಚಿವ ಸಂಪುಟದಲ್ಲಿರುವಂಥ ಯಾರನ್ನ ತೆಗೆದು ಹಾಕಬೇಕು, ಯಾರನ್ನ ಉಳಿಸ್ಕೊಳ್ಬೇಕು, ಯಾರಿಗೆ ಅವಕಾಶ ಕೊಡಬೇಕು, ಇದರ ಜೊತೆಗೆ ಒಳ ಮೀಸಲಾತಿ ವಿಚಾರ ಈಗಾಗಲೇ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸ್ವಪಕ್ಷದಲ್ಲಿ ಅಸಮಾಧಾನ ಇದೆ. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಬೇಕಲ್ಲ, ಅಂತಿಮ ಹಾಡಬೇಕಲ್ವಾ? ಈ ನಿಟ್ಟಿನಲ್ಲಿ ಏನಾದರೂ ಕೂಡ ಈ ಪ್ಲಾನ್ ಮಾಡಿಕೊಂಡ್ರ? ಈಗ ಒಂದಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರೋದೀಗ. ಈ ಡಿನ್ನರ್ ಸಭೆಯಲ್ಲಿ ಮುಂದಿನ ರಾಜಕೀಯ ತಂತ್ರಗಳ ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಕೇವಲ ಒಳ ಮೀಸಲಾತಿ ವಿಚಾರ ಅಲ್ಲ, ಸಂಪುಟ ಪುನರ್ರಚನೆ ಅಲ್ಲ, ಮುಂದಿನ ರಾಜ್ಯಕ್ಕೆ ಬೆಳವಣಿಗೆಗಳೇನು, ತಂತ್ರಗಾರಿಕೆಗಳೇನು ಮಾಡಬೇಕು, ಇದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಇದ್ರ ಜೊತೆಗೆ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ, ಇದ್ರ ಬಗ್ಗೆ, ಈ ಚುನಾವಣೆಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಕೆಲವೇ ದಿನಗಳ ಹಿಂದೆ ಇದೇ ಡಿನ್ನರ್ ಮೀಟಿಂಗ್ನ ಮಾಡಿದಂಥ ಸಿದ್ದರಾಮಯ್ಯನವರು ಈಗ ಮತ್ತೆ ಆಯೋಜನೆ ಮಾಡಿರೋದು 16ನೇ ತಾರೀಕು. ಯಾಕೆ? ಅದು ಬರೀ ಹಿರಿಯರಿಗೆ ಮಾತ್ರ ಅವಕಾಶ ಕೊಟ್ಟಿರೋದು ಯಾಕೆ? ಹಿರಿಯರಿಗೆ ಆಹ್ವಾನ ಕೊಟ್ಟಿರೋದು ಯಾಕೆ? ಈ ರೀತಿಯ ಪ್ರಶ್ನೆಗಳು ಶುರುವಾಗ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಇದೇ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ ಹಿರಿಯರ ಓಲೈಕೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.